ಅಲ್ಲಮ್ಮ, ಇಷ್ಟೆಲ್ಲ ಆದ್ರೂ ಇವ್ರು ನಾಟಕ ಮಾತ್ರ ನಿಲ್ಲಿಸ್ತಾ ಇಲ್ಲ ನೋಡು. ಯಾಕಾಗೆಲ್ಲ ಹೇಳ್ತೀಯ ಸೃಷ್ಟಿ? ಪಾಪ ನಿಮ್ಮ ತಂದೆಗೆ ಮೊದಲೇ ಆಸ್ತಮಾ ಇದೆ. ಪಾಪ ಅತ್ತೆ ನೋಡು ಎಷ್ಟು ನೆಂದು ಹೋಗಿದ್ದಾರೆ. ಈ ವಯಸ್ಸಲ್ಲಿ ಇದನ್ನೆಲ್ಲ ಅವರು ಸಹಿಸ್ಕೊಳಕ್ಕಾಗತ್ತಾ? ಹಾಗೆಲ್ಲ ಮಾತಾಡಬಾರ್ದು ಕಣೆ. ನಾನು ಹೋಗಿ ಛತ್ರಿ ಇದ್ರೆ ತಗೊಂಡ್ ಬರ್ತೀನಿ. ಮಾ, ಏನು ಹುಡುಕ್ತಾ ಇದ್ದೀರಾ? ಹೌದಮ್ಮ, ನನ್ನ ಗಂಡ ಮತ್ತೆ ನನ್ನ ಅತ್ತೆ ಇಬ್ರು ಮಳೆನಲ್ಲಿ ನೆನೀತಾ ಇದ್ದಾರೆ. ದಯವಿಟ್ಟು ಒಂದು ಛತ್ರಿ ಇದ್ರೆ ಕೊಡ್ತೀರಮ್ಮ? ಖಂಡಿತ ತರ್ತೀನಿ. ಅತ್ತೆ, ಯಾರಿಗೆ ಬೇಕು ನಿನ್ ಕೊಡೆ? ತಗೊಂಡೋಗೆ. ಯಾಕತ್ತೆ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾರ್ದೋ ಮನೆ ಮುಂದೆ ಹೀಗೆಲ್ಲ ಕೂತ್ಕೊಂಡ್ರೆ ಚೆನ್ನಾಗಿರುತ್ತಾ? ನಡೀರಿ. ಯಾರ್ದೋ ಮನೆಯಲ್ಲಿ ನಮ್ಮ ಮಗಳಿರೋದು ಸರಿನಾ? ರೀ, ನಕ್ಷತ್ರ ವಿಚಾರನ ನನಗೆ ಬಿಟ್ಬಿಡಿ. ನಾನು ಅದನ್ನ ನೋಡ್ಕೊಳ್ತೀನಿ. ನಾನು ಅವಳನ್ನ ಕರ್ಕೊಂಡು ಬರ್ತೀನಿ. ನಾನು ಕೇಳಿದ್ರೆ ಅವನು ಇಲ್ಲ ಅಂತ ಹೇಳೋದಿಲ್ಲ. ಶ್ರೀಮಂತರು ಮನೆ ಮುಂದೆ ಕೂತ್ಕೊಂಡು ಹೀಗೆಲ್ಲ ನಡ್ಕೊಂಡ್ರೆ ಸರಿನಾ? ಅದು ಮನೆಗೆ ಹೋಗೋಣ ಬನ್ನಿ. ಏನೇ ನೀನು ಕೊಡೆ ಇಟ್ಕೊಂಡು ನಾವಿಲ್ಲಿ ಬೆಚ್ಚ ಕೂರಕ್ ಬಂದಿದೀವ? ಹೋರಾಟ ಮಾಡ್ತಿದೀವಿ, ಉಗ್ರ ಹೋರಾಟ. ಗಾಳಿ ಮಳೆ ಅಲ್ಲ, ಭೂಕಂಪ ಬಂದ್ರು ಸರಿ, ನಾವಿಲ್ಲಿಂದ 1 ಇಂಚ್ ಅಲ್ಲಾಡಲ್ಲ. ಏನೇ ಆದ್ರೂ ಒಟ್ನಲ್ಲಿ ನಮ್ಮ ಮಗಳು ಮನೆಗೆ ಬರ್ಬೇಕು ಅಷ್ಟೇ. ನಿಮ್ ದಮ್ಮಯ್ಯ ಅಂತೀನಿ, ಸ್ವಲ್ಪ ಮೆತ್ತಗೆ ಮಾತಾಡ್ರಿ. ನಾವು ಹೀಗೆಲ್ಲ ಮಾಡೋದ್ರಿಂದ ಅವ್ರ ಮರ್ಯಾದೆ ಕೂತು ಶಕುಂತಲಾ ದೇವಿ ಅವರು ಅವಮಾನ ಆಗತ್ತೆ ರೀ. ಪಾಪ, ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾವು ಹೀಗೆಲ್ಲ ನಡ್ಕೊಂಡು ಸುಮ್ಮನೆ ಯಾಕೆ ಅವ್ರ ಮರ್ಯಾದೆನ ತೆಗಿಬೇಕು? ಮನೆಗೆ ಹೋಗೋಣ ಬನ್ರಿ. ಯಾರೇ ಅಂದಿದ್ದು ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ? ಇದೆಲ್ಲ ಆಗ್ತಿರೋದು ಅವ್ರ ಮನೇಲೆ ತಾನೆ, ಇದನ್ನೆಲ್ಲ ಮಾಡಿಸ್ತಿರೋದು ಅವ್ರ ಮಗನೇ ತಾನೆ. ಅಂದ್ಮೇಲೆ ಇದು ಅವ್ರಿಗೆ ಸಂಬಂಧ ಪಟ್ಟಿದ್ದೆ. ಏನೇ ಆದ್ರೂ ನಾವು ಸುಮ್ಮನೆ ಬಿಟ್ಬಿಡ್ತೀವ? ಸಾಧ್ಯನೇ ಇಲ್ಲ. ಅಯ್ಯೋ ದೇವ್ರೇ, ಈ ನನ್ನ ಮಗನ ಪ್ರತಾಪ ತಡ್ಕೊಳಕ್ಕಾಗ್ತಾ ಇಲ್ಲ. ನನಗಾಗಲೇ ಎಲ್ಲ ಕಡೆ ಇಟ್ಕೊಂಡಿದೆ, ಅಲ್ಲಾಡೋಕ್ಕಾಗ್ತಿಲ್ಲ. ಅದ್ರ ಮೇಲೆ ಈ ಮಳೆ, ಹೊಟ್ಟೆದ್ ಬೇರೆ ಏನೂ ಇಲ್ಲ, ಚುರ್ರ ಅಂತ ಇದೆ. ಭೂಪತಿ ಅವಾಗಲೇ ಓದೋನು, ಇನ್ನೂ ಪತ್ತೆ ಇಲ್ಲ. ಅದೆಲ್ಲಿದ್ದಾನೋ, ಎಲ್ಲಿ ಹಾಳಾದ್ನೋ ಏನು ಕತೆನೋ. ಅಮ್ಮ, ನೀನ್ ನನ್ನ ಜೊತೆ ಇದೆಯಾ ತಾನೆ? ಏಯ್ ಮುದ್ಕೆ, ಇದೀನಿ. ಸತ್ರು ಸರಿ, ಇಲ್ಲಿಂದ ಕದಲ್ಬಾರ್ದು. ಅಷ್ಟಿದ್ರೆ ಸಾಕಮ್ಮ. ನಮ್ಮನೆ ಮಗಳು ನಮ್ಮ ಜೊತೆ ವಾಪಸ್ ಬಂದೇ ಬರ್ತಾಳೆ. ಹೆದರ್ಬೇಡ. ಅದ್ ಹೆಂಗ್ ಕಳ್ಸಲ್ವೋ ನಾನು ನೋಡೇ ಬಿಡ್ತೀನಿ. ಓ ಶಕುಂತಲಮ್ಮ, ಓ ಶಕುಂತಲಮ್ಮ, ಓ ಶಕುಂತಲಮ್ಮ. ಇನ್ನು ನನ್ನ ಕೈಲಾಗಲ್ಲ ಕಣತು ಕರಮ್ಮ. ಇವತ್ತೆರಡರಲ್ಲಿ ಒಂದು ಆಗ್ಲೇಬೇಕು. ಅಮ್ಮೋ, ನೀನ್ ದಮ್ಮಯ್ಯ ಅಂತೀನಿ, ಎದ್ದೋಗ್ಬೇಡ. ಇದೊಂದು ರಾತ್ರಿ ಕಳೆದ್ರೆ ಎಲ್ಲ ನಾವು ಅನ್ಕೊಂಡಂಗೆ ಆಗತ್ತೆ. ಕೂತ್ಕೊಳಮ್ಮ. ಲೇ, ಇದೊಂದು ರಾತ್ರಿ ಕಳೆದ್ರೆ ನಾವು ಇಲ್ಲೇ ಮರಗಟ್ಟಿ ಸಮಾಧಿ ಸೇರ್ಬೇಕಾಗತ್ತಷ್ಟೇ. ಆ 20 ಲಕ್ಷ ನಮ್ಮ ಎದೆ ಮೇಲೆ ಹಾಕೋಬೇಕು. ಹೇ ದಡ್ ನನ್ನ ಮಗನೇ, ಸುಮ್ಮನಿದ್ರೆ ಆಗಲ್ಲ ಕಣೋ. ಇವ್ರಿಗೆ ತಿವಿಯೋ ಕಡೆ ತಿವಿದ್ರೇನೆ ಬುದ್ಧಿ ಬರೋದು.
ಶಕುಂತಲಾದೇವಿ, ನಮ್ನಲ್ಲಿ ಬೀದಿಲ್ ಸಾಯಕ್ ಬಿಟ್ಟು ನೀನಲ್ಲಿ ಒಳಗಡೆ ಬೆಚ್ಚ ಕುತ್ಕೊಂಡಿದ್ಯಾ? ಬಾರೆ ಹೊರಗೆ. ಏನು ತೀರಲಿದ್ರೆ ನಿನ್ ಮಗ ಒಳ್ಳೆ ಪೊರ್ಕಿ ಪೊರ್ಕಿ ತರ ಹೆಣ್ಮಕ್ಳ ಜೊತೆ ಬೀದಿ ಸುತ್ತಕ್ ಹೋದ್ರು, ನೀನ್ ಮಾತ್ರ ಆರಾಮಾಗಿ ಮನೇಲಿ ಕೂತ್ಕೊಂಡಿದ್ಯಾ? ನಾಚಿಕೆ ನಾಚಿಕೆ ಆಗ್ಬೇಕು ನಿನ್ಗೆ. ಥೂ, ನಿನ್ ಜನ್ಮಕ್ಕೆ ನಾಚಿಕೆ ಆಗ. ಸಂಜೆ ಹೋದವರು ಕತ್ಲಾದ್ರೂ ಇನ್ನ ಮನೆಗೆ ಬಂದಿಲ್ಲ. ಹೆಣ್ಣತ್ತವರು ನಾವ್ ಏನ್ ಅನ್ಕೋಬೇಕು? ಇದೇನಾ ಸಂಸ್ಕಾರ? ಇದೇನಾ ನೀನು ಅವ್ನಿಗೆ ಹೇಳ್ಕೊಟ್ಟಿರೋದು? ಊರಿಗೆಲ್ಲ ದೊಡ್ಡ ಸಾವುಕಾರಿಯಾದ ಸಾಲ್ದಮ್ಮ, ಮಕ್ಕಳನ್ನ ಅದ್ ಬಸ್ತಲ್ಲಿ ಇಟ್ಟಿರ್ಬೇಕು. ಒಳ್ಳೆ ಗೂಳಿ ಗೂಳಿ ತರ ಹಗ್ಗ ಬಿಚ್ಕೊಂಡು ಓಡಾಡ್ತಾ ಇದ್ರೆ ಮೂಗ್ ದರ ಹಾಕ್ಬೇಕಾಗತ್ತೆ. ನಿಮಗ್ ಮಾನ ಮರ್ಯಾದೆ ಇಲ್ಲ ಅಂತ ನಾವೂನು ಹಾಗೆ ಅನ್ಕೊಂಡ್ಬಿಟ್ಟಿದ್ಯಾ? ಬಾರೆ ಆಚೆ, ಬಾರೆ ಲೇ. ಅಮ್ಮ, ಅವ್ರಿಗೆ ನಾವು ಉತ್ತರ ಕೊಡ್ತೀವಿ, ನೀನು ಬರಬೇಡಮ್ಮ, ಇಲ್ಲೇ ಇರು. ನೀನು ಅವ್ರ ಹತ್ರ ಹೋದ್ರೆ ಚೆನ್ನಾಗಿರಲ್ಲ. ಏಯ್ ಶಕುಂತಲಾದೇವಿ, ನಿನಗೆ ಹೇಳ್ತಾ ಇರೋದು ಏನ್ ಕೇಳಿಸ್ತಾ ಇಲ್ವಾ? ಬಾರೆ ಹೊರಗೆ. ನೋಡಿದ್ಯಾ, ಇದು ಸೀತಾಲಕ್ಷ್ಮಿ ನಾಲ್ಗೆ ಅಂದ್ರೆ ಗರ್ಭಗುಡಿಯಿಂದ ದೇವ್ರೆ ಎದ್ದು ಬರೋ ಹಾಗೆ ಗುಣಗಾನ ಮಾಡಿದ್ದೀನಿ. ಏನ್ ಮಾಡ್ತೀವೋ ಮಾಡು, ಒಟ್ಟಿನಲ್ಲಿ ನಮ್ಮ ಕೆಲಸ ಆಗ್ಬೇಕಷ್ಟೇ. ಈಗ ರಂಪ ರಾಮಾಯಣ ಮಾಡಿ ಊರವ್ರ ಮುಂದೆ ಮರ್ಯಾದೆ ಕಳೀಲಿಲ್ಲ ಅಂದ್ರೆ ನೋಡು. ಬಾರೆ ಬಾ, ಮೊದ್ಲು ನಿನಗ್ ಬುದ್ಧಿ ಹೇಳ್ಬೇಕು, ಆಮೇಲೆ ನಿನ್ ಮಗನ್ಗೆ. ಮನ್ ತುಂಬಾ ಬರೀ ಗಂಡು ಮಕ್ಕಳನ್ನ ಎತ್ಬಿಟ್ರೆ ಆಗಲ್ಲ, ಹೇಗ್ ಬೆಳೆಸ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅದಕ್ಕೆ ಹಿಂಗೆ. ಏಯ್, ಶಕುಂತಲಾ ದೇವಿ, ಎಷ್ಟು ಧೈರ್ಯ ನಿಂಗೆ? ಶಕುಂತಲಾ ದೇವಿ ಮುಂದೆ ನಿಂತು ಹೀಗೆ ಮಾತಾಡ್ತಿದ್ಯಾ? ನನ್ನ ಮುಂದೆ ಒಂದು ಕ್ರಿಮಿಗೂ ಸಮ ಇಲ್ದೇ ಇರೋ ನೀನು ನನ್ನ ಹೆಸರಿಟ್ಕೋಗ್ತೀಯಾ? ನನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀಯ, ಅದು ನನ್ನ ಮನೆ ಮುಂದೆ ನಿಂತ್ಕೊಂಡು. ಇದ್ರ ಪರಿಣಾಮ ಏನಾಗ್ಬೋದು ಅಂತ ಅಂದಾಜು ಇಲ್ಲ ನಿನ್ಗೆ. ಮಾತಾಡ್ತೀನಿ ಕಣೆ, ಮಾತಾಡ್ತೀನಿ. ನಿನ್ನ ಮಗ ಇಂಥ ಕೆಲಸ ಮಾಡಿದ್ಮೇಲೂ ಸುಮ್ಮನೆ ಇರಕ್ಕಾಗತ್ತಾ? ಅತ್ತೆ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ? ಇವ್ರ ಮನೆ ಮುಂದೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡಿ ಅವ್ರ ಮರ್ಯಾದೆ ತೆಗೆದ್ರೆ ಅವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಎಲ್ಲರೂ ನೋಡ್ತಾ ಇದ್ದಾರತ್ತೆ, ಕೈ ಮುಗಿತೀನಿ, ಸುಮ್ಮನೆ ಇದ್ದು ಬಿಡಿ. ಅಜ್ಜಿ, ನೀವು ಇದನ್ನ ಬೇಕು ಅಂತಾನೆ ಮಾಡ್ತಿದ್ದೀರಾ ಅಂತ ಗೊತ್ತು, ಆದ್ರೆ ನಮ್ಮನೆ ವಿಷಯಕ್ಕೆ ಇವ್ರ ಮರ್ಯಾದೆ ಕಳೆಯೋದು ಸರಿ ಅಲ್ಲ. ಏನೇ ಅದು ಇಲ್ಲದಲ್ಲ, ಇರೋ ವಿಷಯ ತಾನೇ. ಇವ್ರ ಮಗ ನಮ್ಮ ಮಗಳನ್ನ ತಂದು ಕೂಡಕೊಂಡಿಲ್ವಾ? ಇವ್ರ ಮನೇಲಿ ಇಟ್ಕೊಂಡಿಲ್ವಾ? ಅಯ್ಯೋ ಅಪ್ಪ, ಅದನ್ನ ಭೂಪತಿ ಜೊತೆ ಮಾತಾಡಿ. ಅದನ್ನ ಬಿಟ್ಟು ಮೇಡಮ್ ಜೊತೆ ಈ ತರ ಚೀಪಾಗಿ ಮಾತಾಡಿದ್ರೆ ಏನ್ ಬಂತು? ನಿಮ್ ವಾದ ಚರ್ಚೆ ಎಲ್ಲ ಆ ಕಡೆ ರೋಡ್ ಕೊನೆಯಲ್ಲಿ ಇಟ್ಕೊಳ್ಳಿ. ಇಂಥ ಚೀಪ್ ಬಿಹೇವಿಯರು, ಇಂಥ ಚೀಪ್ ಮಾತುಗಳು ನನ್ನ ಮನೆ ಮುಂದೆ ನಡಿ ಕೂಡ್ದು.
ನನ್ನನ್ನು ಇನ್ನೂ ಕೆಣ್ಕೋ ಸಾಹಸ ಬೇಡ. ಅದರ ಪರಿಣಾಮ ಇನ್ನೂ ತುಂಬಾ ಕೆಟ್ಟಾಗಿರುತ್ತೆ. ಆಲ್ ಆಫ್ ಯು ಔಟ್. ಇನ್ನೊಂದು ಕ್ಷಣನೂ ಇಲ್ಲಿ ಇರಬಾರ್ದು. ಔಟ್. ಏನ್ ಎದುರಿಸ್ತಾ ಇದ್ಯಾ? ನಾವ್ ಇದಕ್ಕೆಲ್ಲ ಬಗ್ಗಲ್ಲ. ನಮಗ್ ನ್ಯಾಯ ಬೇಕು. ನಿನ್ನ ಮಗ ಭೂಪತಿ ನಮ್ಮ ಹುಡುಗಿನ ಬಲ್ವಂತ ಕೂಡಾಕೊಂಡಿದ್ದಾನೆ. ನಮಗ್ ಗೊತ್ತು. ಅವಳನ್ನ ಬಿಡಿಸ್ಕೊಳ್ದೆ ನಾವೆಲ್ಲೂ ಹೋಗಲ್ಲ. ನಮ್ಗಳು ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ. ಅತ್ತೆ ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇದ್ದು ಬಿಡಿ. ನೀವೇನ್ರಿ, ನೀವಾದರೂ ಅತ್ತೆಗೆ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಹೇಳ್ರಿ. ಈ ರೀತಿ ಎಲ್ಲ ಮಾತಾಡಿ ಇವ್ರ ಮರ್ಯಾದೆ ತೆಗೆದ್ರೆ ಏನು ಚೆನ್ನಾಗಿರುತ್ತೆ. ಮನೆಗೆ ಹೋಗೋಣ ಬನ್ರಿ. ಏನೇ ಅದು ಇಲ್ಲದಲ್ಲ, ಇರೋ ವಿಷಯ ತಾನೇ. ಇವ್ರ ಮಗ ನಮ್ಮ ಮಗಳನ್ನ ತಂದು ಕೂಡಕೊಂಡಿಲ್ವಾ? ಇವ್ರ ಮನೇಲಿ ಇಟ್ಕೊಂಡಿಲ್ವಾ? ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಈ ದೊಡ್ಡ ಮನೆ ಮಹಾರಾಣಿ ಹೆಸರಿಗಷ್ಟೇ ಮರ್ಯಾದಸ್ಲು. ಆದ್ರೆ 3 ಕಾಸಿನ ಸಂಸ್ಕಾರನು ತನ್ನ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. 3 ಕಾಸಿನ ಸಂಸ್ಕಾರನು ತನ್ನ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಹುಡುಗಿ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ರಿ. ನೀವೇ ಹೇಳ್ರಿ, ನಮ್ಮ ಹುಡುಗಿನ ಯಾರ್ರೀ ಮದುವೆ ಮಾಡ್ಕೋತಾರೆ? ಯಾರ್ರೀ ಮದುವೆ ಮಾಡ್ಕೋತಾರೆ? ಇನ್ ಯಾರ್ರೀ ಅವಳು ಮದುವೆ ಮಾಡ್ಕೋತಾರೆ? ನೀವೇ ಹೇಳ್ರಿ. ನಮ್ಮ ಹುಡುಗಿನ ಯಾರ್ರೀ ಮದುವೆ ಮಾಡ್ಕೋತಾರೆ? ಇನ್ನೊಂದು 10 ನಿಮಿಷ ಹಾಕೋಣ, ಮನೆಗೆ ಸೇರ್ಬಿಡ್ತೀವಿ. ಬರ್ಕೊಡ್ತೀನಿ, ಅವ್ರು ಖಂಡಿತವಾಗ್ಲೂ ಅಲ್ಲಿರಲ್ಲ. ಇಷ್ಟೊತ್ತವರೆಗೂ ಅನ್ನ ನೀರು ಊಟ ಇದೆಲ್ಲ ಬಿಟ್ಟು ಕೂತಿರ್ತಾರೆ ಅನ್ಕೊಂಡಿದ್ಯಾ? ಅದು ಈ ಮಳೆಯಲ್ಲಿ ಚಾನ್ಸೇ ಇಲ್ಲ. ಹಲೋ, ಹೋದ್ರ ಅವರು? ಎಲ್ಲಿದೆಯಾ ಭೂಪತಿ? ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದೆಯಾ? ಇಲ್ಲಿ ಪರಿಸ್ಥಿತಿ ಹದಗೆಡ್ತಾ ಇದೆ. ಏನು? ವಾಟ್ ಡು ಯು ಮೀನ್? ಅವ್ರಿನ್ನೂ ಅಲ್ಲೇ ಇದ್ದಾರಾ? ಹೋಗೇ ಇಲ್ವಾ? ಇನ್ನೇನು ಮತ್ತೆ, ದೊಡ್ಡ ಡ್ರಾಮನೇ ನಡೀತಾ ಇದೆ ಇಲ್ಲಿ. ಅಮ್ಮನಿಗೆ ಎಷ್ಟೊಂದು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಅಮ್ಮನಿಗೆ ತುಂಬ ವರ್ಸ್ಟಾಗಿ ಮಾತಾಡ್ತಾ ಇದ್ದಾರೆ. ಇದುವರೆಗೂ ಅಮ್ಮನ ಜೊತೆ ಯಾರೂ ಈ ರೀತಿ ಮಾತಾಡಿರಲಿಲ್ಲ. ಭೂಪತಿ, ಅಮ್ಮನ ಮುಖ ನೋಡೋಕ್ಕಾಗ್ತಾ ಇಲ್ಲ. ಅಣ್ಣ ನೋಡೋ, ಇನ್ನೊಂದು 5 ನಿಮಿಷದಲ್ಲಿ ನಾನು ಮನೆ ಹತ್ರ ಇರ್ತೀನಿ. ದಯವಿಟ್ಟು ಯಾರಿಗೂ ರಿಯಾಕ್ಟ್ ಮಾಡಬೇಡ ಅಂತ ಹೇಳು. ಹಾಂ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಅಲ್ಲಮ್ಮ, ನಿಮ್ಮನೆ ಹೆಣ್ಮಕ್ಳನ್ನೇ ಯಾರಾದ್ರೂ ಕರ್ಕೊಂಡೋಗಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ? ಕೇಳಮ್ಮ, ನಾವು ಬಡವರು, ನಮ್ಮ ಕೈಲಿ ಏನು ಆಗಲ್ಲ ಅಂತ ಸದ್ರ ಇವ್ರಿಗೆಲ್ಲ. ನಿಮ್ ಶ್ರೀಮಂತಿಗೆ ಎಷ್ಟು ಬೆಂಕಿ ಹಾಕ. ಸಂಸ್ಕಾರ ಇಲ್ದೇ ಇರೋ ಶ್ರೀಮಂತಿಗೆ ಇದ್ರೆ ಎಷ್ಟು ಹೋದ್ರೆ ಎಷ್ಟು? ಏನ್ ಸಾರ್? ತುಂಬಾ ಮಿತಿ ಮೀರಿ ಹೋಗ್ತಾ ಇದೆ. ಅನಗತ್ಯದ ಮಾತು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಪೇಷನ್ಸ್ ಚೆಕ್ ಮಾಡೋ ಸಾಹಸ ಬೇಡ. ಸುಮ್ಮನೆ ಹೊರಟೋಗ್ತಾ ಇರಿ. ಕಂಡಿದ್ದೀನಿ ಸುಮ್ನೆನಮ್ಮ. ನಿಜ ಹೇಳಿದ್ರೆ ಎಲ್ಲಾ ಕಡೆ ಉರಿಯುತ್ತಂತೆ. ನಾನ್ ನಿಲ್ಸಲ್ಲ. ನನ್ ಮೊಮ್ಮಗಳು ಬರೋ ತನಕ ಹೀಗೆ ಮಾತಾಡ್ತೀನಿ. ನಿನ್ನ ಸುತ್ತ ಮುತ್ತ ಇರೋರ್ ಮನೆಯವ್ರಿಗೆಲ್ಲ ನೀನೇನು ನಿನ್ನ ಮಗ ಎಂತ ಪೊರ್ಗಿ ಅಂತ ಗೊತ್ತಾಗ್ಬೇಕು. ಮುನ್ನ, ಕಮಿಷನರ್ಗೆ ಕಾಲ್ ಮಾಡು. ಇನ್ನು 1 ವರ್ಷ ಈ ಕ್ರಿಮಿಗಳು ಹೊರಗಡೆ ಜಗತ್ತೇ ನೋಡಬಾರ್ದು.
ಆ ಥರ ಕೇಸ್ ಹಾಕಿ ಲಾಕ್ ಮಾಡ್ತೀನಿ. ಶಕುಂತಲಾ ದೇವಿ ಮುಂದೆ ನಾಲ್ಗೆ ಹರಿಬಿಟ್ರೆ ಏನಾಗುತ್ತೆ ಅಂತ ತೋರಿಸ್. ಕಾಲ್ ಮಾಡಿದಾರಂತೆ. ಈ ಶಕುಂತಲಾ ದೇವಿ ಸವಾಸ ನಮ್ಗೆ ಹಾಕ್ಬೇಕು. ನಡೀರಿ. ಅಯ್ಯೋ, ಪೊಲೀಸ್ನವ್ರು ಬಂದು ನಮಗೆ ಹೆಂಗಾಯ್ತು ಏನಾಯ್ತು ಅಂತ ಕೇಳಿದ್ರೆ ನಮಗೆ ತೊಂದರೆ. ಇಲ್ಲಿ ಇರೋದೇ ಬೇಡ, ಹೋಗೋಣ ನಡಿ. ಅಯ್ಯೋ, ಯಾಕೆ ಹೋಗ್ತಾ ಇದೀರಾ? ನಿಂತ್ಕೊಳ್ಳಿ, ನಮಗೆ ನ್ಯಾಯ ದೊರಕಿಸ್ಕೊಡಿ. ಯಾಕೆ ಹೋಗ್ತಾ ಇದೀರಾ? ಪೊಲೀಸರು ಬಂದು ವಿಚಾರಿಸಿದಾಗ ನಮ್ಮ ಪರವಾಗಿ ಮಾತಾಡೋದಕ್ಕೆ ಒಂದ್ 4 ಜನನಾದ್ರೂ ಬೇಕು. ನಿಂತ್ಕೊಳ್ಳಿ. ಅಯ್ಯೋ, ನೀವ್ ಯಾಕೆ ಹೋಗ್ತಾ ಇದೀರಾ? ಇರಿ, ನಮ್ಗೆ ಯಾರು ನ್ಯಾಯ ಕೊಡ್ಸೋರಿಲ್ವಾ? ಅಯ್ಯೋ, ಮೇಡಮ್, ಇಂಥ ಚಿಕ್ಕ ವಿಷಯಕ್ಕೆಲ್ಲ ಪೊಲೀಸ್ನವ್ರು ಯಾಕೆ ಬೇಕು ಮೇಡಮ್? ನಮ್ಮ ಹುಡುಗಿನ ನಮ್ಮ ಜೊತೆ ಕಳಿಸ್ಕೊಟ್ಬಿಡಿ, ನಾವು ಬಾಯಿ ಮುಚ್ಕೊಂಡು ಹೊಟ್ಟೋಗ್ತೀವಿ. ದಯವಿಟ್ಟು ಜೈಲಿಗೆಲ್ಲ ಹಾಕ್ಬೇಡಿ. ನಿಮ್ಮನ್ನ ದಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ. ಕೈ ಮುಗಿಯೋದು, ಕಾಲು ಹಿಡಿಯೋದು ಏನೇ ಇದ್ರು ಕೋರ್ಟಲ್ಲಿ ಜಡ್ಜ್ ಮುಂದೆ ಇಟ್ಕೋ. ಇನ್ನಿಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇವಾಗ ನೀನು ಕೊಡ್ತಿರೋ ಅತಿ ಮರ್ಯಾದೆನೂ ನನಗೆ ಬೇಕಾಗಿಲ್ಲ. ಆಗ್ಲೇ ಎಲ್ಲ ಸಿಕ್ತು. ಇನ್ನು ನಾನು ಅದಕ್ಕೆ ಪ್ರತಿ ಮರ್ಯಾದೆ ಕೊಡೋದಷ್ಟೇ ಬಾಕಿ. ಏನೋ ಸಿಟ್ಟಿಗೆ ಬಾಯಿಗೆ ಬಂದಾಗ ಮಾತಾಡಿದೆ ಮೇಡಮ್. ಈ ವಯಸ್ಸಲ್ಲಿ ನನಗೆ ಈ ಶಿಕ್ಷೆ ಕೊಡಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಕತ್ತೆಗೂ ವಯಸ್ಸಾಗತ್ತೆ, ಆದರೆ ವಯಸ್ಸಿಗೆ ತಕ್ಕನಾಗೆ ಬದುಕೋದನ್ನ ಕಲಿಯೋದ್ರಲ್ಲಿರೋದು ಮರ್ಯಾದೆ. ನಾಲ್ಗೆ ಉದ್ದ ಇದೆ ಅಂತ ಬಿಟ್ರೆ, ಅದು ನನ್ನ ಮುಂದೆ ಬಿಟ್ರೆ ಏನಾಗತ್ತೆ ಅಂತ ತೋರಿಸ್ತೀನಿ. ಇಷ್ಟು ವಯಸ್ಸಾದ್ರೂ ಬುದ್ಧಿ ಬಂದಿಲ್ಲ ಅಂದ್ರೆ ಬುದ್ಧಿ ಕಲಿಸೋ ಜಾಗಕ್ಕೆ ಒಂದ್ಸತಿ ಹೋಗಿ ಬರಬೇಕು, ಆಗೆಲ್ಲ ಸರಿ ಹೋಗುತ್ತೆ. ಲೋಲಲ್ಲ ತುಕರಮ್ಮ, ನೀನಾದ್ರೂ ಹೇಳು, ಈ ಕಡೆ ಕಾಲಕ್ಕೆ ಜೈಲಕ್ಕೆ ಹೋಗ್ಬೇಕಲ್ಲ ನಾನು. ಭೂಪತಿ ನೋಡಪ್ಪ, ಏನೋ ತಿಳಿದೆ ನಾವು ತಪ್ಪು ಮಾಡಿಬಿಟ್ವಿ, ಗಲಾಟೆ ಮಾಡಿಬಿಟ್ವಿ. ಅದಕ್ಕೆ ನೀವಮ್ಮ ಪೊಲೀಸು ಜೈಲು ಅಂತೆಲ್ಲ ಹೇಳ್ತಿದ್ದಾರೆ. ನಾವಾಗ ಅನ್ಬಾರ್ದಿತ್ತು. ಇದೊಂದ್ಸಲ ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡ್ರಪ್ಪ. ಅಮ್ಮ ಕ್ಷಮಿಸಿದ್ರು ನಾನು ನಿಮ್ಮಿಬ್ಬರನ್ನು ಕ್ಷಮಿಸಲ್ಲ. ನಿಮ್ಮಿಬ್ರಿಗೂ ಆಗ್ಬೇಕಾಗಿರೋ ಶಿಕ್ಷೆ ಆಗ್ಲೇಬೇಕು. ಒಂದು ಸಲ ನೀವಿಬ್ರು ಜೈಲಿಗೆ ಹೋದ್ರೆ ನೀವು ನಿಮ್ಮ ನಾಲ್ಗೆ 2 ಕಂಟ್ರೋಲಿಗೆ ಬರುತ್ತೆ. ಅಯ್ಯೋ, ನಮ್ಮಮ್ಮ ಹೇಗೆ ಅಂತ ನಿಂಗೆ ಗೊತ್ತಲ್ಲ ಭೂಪತಿ. ಪಿ ಜಿಲಿದ್ದಾಗಲೂ ನೋಡಿದ್ಯಲ್ಲ, ಬಾಯಿಗೆ ಬಂದಂಗೆ ಒದರ್ತಾರೆ. ಒಂದ್ಸಲ ಕ್ಷಮಿಸ್ಬಿಡಪ್ಪ, ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡಪ್ಪ. ನೀವು ಅಮ್ಮಂಗೂ ಹೇಳಪ್ಪ, ಕಂಪ್ಲೇಂಟು ಅದೆಲ್ಲ ಬೇಡಪ್ಪ. ಹಾಳಾದ ನಾಲ್ಗೆ ಏನೇನೋ ಮಾತಾಡತ್ತೆ. ದೊಡ್ಡ ಮನುಷ್ಯರು ನೀವು, ದೊಡ್ಡ ಮನ್ಸು ಮಾಡಿ ಈ ಬಡಪಾಯಿಗಳನ್ನ ಕ್ಷಮಿಸ್ಬಿಡ್ರಪ್ಪ. ನಿಮ್ಮ ಬಾಯಲ್ಲಿ ಕ್ಷಮೆ ಅನ್ನೋ ಪದಕ್ಕೆ ಯಾವ ಅರ್ಥನೂ ಇಲ್ಲ. ಬೀದಿಲಿ ಎಲ್ಲರ ಮುಂದೆ ಕೂಗಾಡಿ ಈಗ ಮನೆಯವ್ರ ಮುಂದೆ ತಪ್ಪಾಯ್ತು ಅಂತ ಹೇಳಿದ್ರೆ ಹೋದ್ಮಾನ ವಾಪಸ್ ಬರುತ್ತಾ?
ಶಕುಂತಲಾ ದೇವಿ ಅಂದರೆ ಏನು, ಅವಳ ಮುಂದೆ ಅತಿಯಾಗಿ ಆಡಿದ್ರೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು. ನಿಮ್ಮಂಥವ್ರು ಮತ್ತೆ ನನ್ನ ಮನೆ ಕಡೆ ಬರೋ ಧೈರ್ಯ ಮಾಡಬಾರ್ದು ಅಂದರೆ ನೀವಿಬ್ರು ಜೈಲಿಗೆ ಹೋಗಲೇಬೇಕು. ಭೂಪತಿ, ನಾವು ಬಡವರು, ನಮ್ಗಿದೆಲ್ಲ ಬೇಡ. ನನ್ನ ಮಗಳಿಗೆ ಕಳ್ಸಿಕೊಟ್ಬಿಟ್ರೆ ನಾವು ಇಲ್ಲಿಂದ ಬಾಯಿ ಮುಚ್ಕೊಂಡು ಹೊರಟೋಗ್ತೀವಿ. ಇನ್ನು ನಿಮ್ಮ ಮಗಳ ಮೇಲಿರೋ ನಾಟಕದ ಪ್ರೀತಿ ಹೋಗಿಲ್ವಾ? ಇಷ್ಟಾದ್ಮೇಲೂ ಬರ್ಬೇಕು ಅವಳು ನಿಮ್ಮ ಜೊತೆ? ನಾವು ಬಂದಿರೋದೇ ಅವಳಿಗೋಸ್ಕರ ಅಲ್ವಾ? ಅವಳು ಇಲ್ಲದೆ ನಾನು ಹೇಗೆ ಹೋಗ್ಲಿ? ಸರಿ, ನಂದೆರಡು ಕಂಡೀಷನ್ ಇದೆ. ನಾನು ಹೇಳ್ದಂಗೆ ಮಾಡಿದ್ರೆ ನಿಮ್ಮ ಮಗಳು ನಿಮ್ಮ ಜೊತೆ ಬರ್ತಾಳೆ. ಹೇಳಪ್ಪ, ಅದೇನಿದೆ ಹೇಳಪ್ಪ, ನಾವು ಮಾಡ್ತೀವಿ.